ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಎಗ್ಲೆಸ್ ಚಾಕ್ಲೇಟ್ ಕೇಕ್. ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 2 ಕಪ್ ಮೈದಾ, 1.5 ಕಪ್ ಶುಗರ್ ಪೌಡರ್, 1 ಕಪ್ ಹಾಲು, ಕಾಯಿಸಿ ಆರಿಸಿರೋ ಹಾಲು, ಮತ್ತು ಕೋಕೋ ಪೌಡರ್ ಅರ್ಧ ಕಪ್, ಮೊಸರು ಅರ್ಧ ಕಪ್, ಎಣ್ಣೆ 1 ಕಪ್. ಇದು ಇನ್ಸ್ಟೆಂಟ್ ಕಾಫಿ ಪೌಡರ್, ಇದನ್ನು ಸ್ಕಿಪ್ ಮಾಡಬೇಡಿ, ಹಾಕಿ. ಮತ್ತು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತು ವೆನಿಲಾ ಎಸೆನ್ಸ್ ಸ್ವಲ್ಪ. ಮೊದಲಿಗೆ ನಾವು ನಮ್ಮ OTGನ ಪ್ರೀಹೀಟ್ ಮಾಡ್ಕೊಳ್ಳೋಣ. 10 ಮಿನಿಟ್ಸ್ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರೀಹೀಟ್ ಮಾಡ್ಕೊಳ್ಳೋಣ. ಇದು ಮೇಲೆ ಕೆಳಗಡೆ ಎರಡೂ ಸೈಡು ಬಿಸಿ ಆಗೋ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಯಾವುದು ಟ್ರೇ ತಗೊತೀವಿ ಕೇಕ್ ಮಾಡೋಕ್ಕೆ, ಆ ಟ್ರೇನ ಗ್ರೀಸ್ ಮಾಡ್ಕೊಳ್ಳೋಣ. ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ನೀಟಾಗಿ ಎಲ್ಲ ಕಡೆ ಮೈದಾ ಹಿಟ್ಟು ಆಗೋ ಥರ ಗ್ರೀಸ್ ಮಾಡ್ಕೊಳ್ಳೋಣ. ಆವಾಗ ನಾವು ಕೇಕ್ ತೆಗೆಯುವಾಗ ತುಂಬ ಸುಲಭವಾಗಿ ಕೇಕ್ ಬರುತ್ತೆ. ನೋಡಿ ಈ ಥರ ಅದೇ ಒಂದು ಲೇಯರ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸ್ವಲ್ಪ ನೀವು ಎಣ್ಣೆ ಸವರ್ಬಿಟ್ಟು ಈ ಥರ ತಟ್ಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ಅದಕ್ಕೆ 2 ಕಪ್ ಮೈದಾ ಹಾಕ್ಕೊಳ್ಳೋಣ. ಇದನ್ನು ಜರಡಿ ಮಾಡ್ಕೋಬೇಕು. ಮೊದಲಿಗೆ ಮೈದಾ ಮತ್ತು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಸ್ಪೂನ್ ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈ ಟೈಮಲ್ಲಿ ನೀವು. ಮತ್ತು ಕೋಕೋ ಪೌಡರ್ ಅರ್ಧ ಕಪ್ ಕೋಕೋ ಪೌಡರ್. ಇಷ್ಟನ್ನು ನೀಟಾಗಿ ಜರಡಿ ಮಾಡ್ಕೊಳ್ಳಿ. ಈ ಜರಡಿ ಮಾಡಿಕೊಂಡ್ರೆ ನಿಮಗೆ ಕೇಕ್ ಕಲಿಸುವಾಗ ತುಂಬಾ ಸುಲಭ ಆಗುತ್ತೆ. ಯಾವುದೇ ರೀತಿ ಗಂಟು ಏನೂ ಬರಲ್ಲ. ಮತ್ತು ಒಂದು ಕಡೆ ಬೇಕಿಂಗ್ ಪೌಡರ್ ಸೋಡಾ ಎಲ್ಲ ಮಿಕ್ಸ್ ಆಗಿಲ್ಲ ಅನ್ನೋ ಥರ ಆಗಲ್ಲ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಈಗ ನಾವೇನು 1.5 ಕಪ್ ಸಕ್ಕರೆ ತೊಗೊಂಡಿದ್ವಿ, ಸಕ್ಕರೆ ಪೌಡರ್, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಈ ಬ್ಲೆಂಡರ್ ಇಲ್ಲ ಅಂದರೆ ನೀವೇನು ಮಾಡಬೇಕು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ 5 ಮಿನಿಟ್ಸ್ ಬ್ಲೆಂಡ್ ಮಾಡಿಬಿಡಿ. ನಾನು ಬೇರೆ ಬೇರೆ ಹಾಕ್ತೀನಲ್ವ, ನೀವು ಒಂದೇ ಸಲ ಎಲ್ಲ ಹಾಕಿ 5 ನಿಮಿಷ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಎಲ್ಲ ಬ್ಲೆಂಡ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ಬಿಡಿ ನೀಟಾಗಿ. ಆವಾಗ ನಿಮಗೆ ಈಸಿ ಆಗುತ್ತೆ. ನೋಡಿ ಈ ಥರ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಹಾಲು, ಮೊಸರು, ಎಣ್ಣೆ, ಸಕ್ಕರೆ ಪುಡಿ, ವೆನಿಲಾ ಎಸೆನ್ಸು ಎಲ್ಲದನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀವು ಎಗ್ ಹಾಕ್ತೀನಿ ಅಂದರೆ ಮೊಸರು ಹಾಕಬೇಡಿ. ಆವಾಗ ಒಂದು 3 ಮೊಟ್ಟೆ ಹಾಕ್ಕೊಂಡು ಅದನ್ನು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಒಂದು 5 ನಿಮಿಷ ರುಬ್ಕೊಂಡ್ಬಿಡಿ. ಆವಾಗ ನಿಮಗೆ ಕೇಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನೊಂದು 5 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಇವಾಗ ನೋಡಿ ಸಕ್ಕರೆ ಮತ್ತು ಎಣ್ಣೆ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ನಾವು ಈ ಟೈಮಲ್ಲಿ ಮೊಸರು ಹಾಕ್ಕೊಳ್ಳೋಣ. ಅರ್ಧ ಕಪ್ ಮೊಸರು ಹಾಕ್ಕೊಳ್ಳೋಣ. ನೀವು ಎಗ್ ಹಾಕಿದ್ರೆ ಈ ಟೈಮಲ್ಲಿ ಮೊಸರಿಗೆ ಬದಲು ಎಗ್ ಹಾಕ್ಕೊಳ್ಳಿ. ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಮೊಸರು ಹಾಕಿದ್ಮೇಲೆ ಒಳ್ಳೆ ಜೆಲ್ ಥರ ಹಾಕ್ಬಿಡುತ್ತೆ. ನಿಮಗೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೋಡಿ ಇವಾಗ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ.
ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ನೋಡಿ ಇವಾಗ ಒಂದು ಅರ್ಧ ಕಪ್ ಹಾಲು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಯಿತು. ಇವಾಗ ನಾವು ತೆಗ್ದಿಟ್ಕೊಂಡಿದ್ವಲ್ಲ, ಜರಡಿ ಮಾಡ್ಕೊಂಡು ಇಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಅರ್ಧ ಅಷ್ಟು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸುತ್ತಬೇಕು, ಕಟ್ ಮಾಡಬೇಕು, ಈ ಥರ ಸುತ್ತಬೇಕು, ಕಟ್ ಮಾಡಬೇಕು. ಇದೇ ರೀತಿ ಪೂರ್ತಿ ನೀವು ಹಾಕಿ ಹಿಟ್ಟೆಲ್ಲ ಫುಲ್ ಮಿಕ್ಸ್ ಆಗೋವರೆಗೂ ಇದೇ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಆವಾಗ ನಮಗೆ ಒಳಗಡೆ ಹಾಕಿರೋ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ನಾವು ಜಾಸ್ತಿ ಪ್ರೆಷರ್ ಕೊಟ್ಟು ಕಳಿಸ್ಬಿಟ್ರೆ ನಮಗೆ ಕೇಕ್ ಅನ್ನೋದು ಬೇಗ ಉಬ್ಬಲ್ಲ. ಅದಕ್ಕೋಸ್ಕರ ಈ ಥರನೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಕಟ್ ಆ್ಯಂಡ್ ಫೋಲ್ಡ್ ಅಂತಾರೆ. ಈ ಥರ ತಿರುಗಿಸಿ ಕಟ್ ಮಾಡಬೇಕು, ತಿರುಗಿಸಿ ಕಟ್ ಮಾಡಬೇಕು. ಇವಾಗ ನಾವೇನು ಇನ್ಸ್ಟೆಂಟ್ ಕಾಫಿ ಪುಡಿ ತೊಗೊಂಡಿದ್ವಲ್ಲ, ಅದಕ್ಕೆ ಚೆನ್ನಾಗಿ ನೀರನ್ನ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು ಏನು ಕೇಕ್ ರೆಡಿ ಮಾಡ್ಕೊತಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಅದಕ್ಕೋಸ್ಕರನೇ ನಾವು ಅರ್ಧ ಕಪ್ ಮೊದಲಿಗೆ ಹಾಲು ಹಾಕ್ಕೊಂಡಿದ್ದು, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ. ನೋಡಿ ಈ ಥರ ಅದೇ ಮೆಥಡಲ್ಲಿ ನಾವು ಕೊನೆವರೆಗೂ ಕಲಿಸ್ಕೊಂಡು ಬರಬೇಕು. ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಿದೆ. ನೀವು ಹಾಲನ್ನೂ ಕೂಡ ಸ್ವಲ್ಪ ಬೆಚ್ಚಗಿರೋ ಹಾಲನ್ನ ತಗೊಳ್ಳಿ. ಪೂರ್ತಿ ಆರಿ ಕೋಲ್ಡಾಗಿರೋ ಹಾಲು ತಗೋಬೇಡಿ. ಸ್ವಲ್ಪ ಬೆಚ್ಚಗಿರೋ, ನೀವು ಬೆಚ್ಚಗೆ ಮಾಡಿಕೊಂಡೇ ಇಟ್ಕೊಂಡ್ಬಿಡಿ ಹಾಲನ್ನ. ಆವಾಗ ನಿಮಗೆ ಕೇಕ್ ಅನ್ನೋದು ತುಂಬ ಶೈನಿಂಗಾಗಿ ಬರುತ್ತೆ. ನೋಡಿ ಇನ್ನು ಅರ್ಧ ಕಪ್ ಹಾಲು ಮಿಗ್ಲಿತ್ತಲ್ಲ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು. ಪೂರ್ತಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ನೀವು ಅಷ್ಟೇ ಮಿಕ್ಸಿ ಜಾರಿಂದ ಒಂದು ದೊಡ್ಡದೊಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸಿಂಗ್ ಬೌಲ್ಗೆ ಈ ಥರ ನೀಟಾಗಿ ಕಲಿಸ್ಕೊಂಡ್ಬಿಡಿ. ನೋಡಿ ಈ ಥರ ಬರಬೇಕು. ನಾವೇನು ದೋಸೆ ಸಂಪನ್ನ ಇಟ್ಕೊತೀವಲ್ಲ ಅದೇ ಥರ ಬರಬೇಕು. ಎಲ್ಲೂ ಗಂಟಿಲ್ಲ. ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ಈ ಥರ ಹಾಕಿದ್ರೆ ನೀಟಾಗಿ ನಮಗೆ ಚೆನ್ನಾಗಿ ಈ ಥರ ಬೀಳಬೇಕು. ಇವಾಗ ನಾವು ಕೇಕ್ ಟ್ರೇಗೆ ಹಾಕ್ಕೊಳ್ಳೋಣ. ಒಂದೇ ಕಡೆ ಹಾಕ್ಕೊಳ್ಳೋಕೆ ಬದಲು ಈ ಥರ ನೀಟಾಗಿ ಸುತ್ತನೂ ಹಾಕ್ಕೊಂಡ್ಬಿಡಿ. ಈ ಥರ ಟ್ಯಾಪ್ ಮಾಡಿ ನಾವೇನು ಪ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ನಮ್ಮ OTGಗೆ ಇಟ್ಕೊಳ್ಳೋಣ. ಇವಾಗ ಈ ಥರ ಮೇಲೇ ಈ ಥರ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ರೌಂಡ್ ಮಾಡ್ಕೊಳ್ಳಿ. ನಾನು ಒಂದೇ ಥರ ರೌಂಡ್ ಮಾಡಿದ್ದಕ್ಕೆ ಕೇಕಲ್ಲೂ ಕೂಡ ಹಂಗೆ ಬಿರುಕು ಬಿಟ್ಬಿಡ್ತು. ನೀವು ಲೆಫ್ಟು ರೈಟು ಕೂಡ ಸ್ವಲ್ಪ ಮಾರ್ಕ್ ಅಲ್ಲಿ ಇದು ಮಾಡಿ, ಆವಾಗ ನಿಮಗೆ ತುಂಬ ಒಡೆದೋಗಲ್ಲ ಕೇಕು. ನೋಡಿ ನಾನು 180 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ಇಟ್ಟಿದ್ದೀನಿ. 40 ಮಿನಿಟ್ಸ್ಗೆ ಇಟ್ಟಿದ್ದೀನಿ ಟೈಮು. 180 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ 40 ಮಿನಿಟ್ಸ್ ಆದಮೇಲೆ ಈ ಥರ ಟೂತ್ ಪಿಕ್ ತೊಗೊಂಡು ಚುಚ್ಚಿ ನೋಡಿದ್ರೆ ಒಂದು ಸ್ವಲ್ಪನೂ ಮೆತ್ಕೊಂಡಿರಬಾರ್ದು. ಅಲ್ಲಿವರೆಗೂ ಇದನ್ನು ನಾವು ಬೇಕ್ ಮಾಡ್ಕೋಬೇಕು. ಇವಾಗ ಒಂದು ಚಿಕ್ಕದೊಂದು ಟವಲ್ ತಗೊಂಡು ಅದನ್ನು ಸ್ವೆಟ್ ಮಾಡಿ ನಾವು ಕೇಕ್ ಮೇಲೆ ಮುಚ್ಚಿ ಒಂದು 2 ಅವರ್ಸ್ ಬಿಟ್ಬಿಡಬೇಕು. ಆವಾಗ ಸಾಫ್ಟ್ ಆಗುತ್ತೆ. ಮೇಲ್ಗಡೆ ಏನು ಕ್ರಿಸ್ಪಿಯಾಗಿರುತ್ತಲ್ಲ ಅದೆಲ್ಲ ಸಾಫ್ಟ್ ಆಗುತ್ತೆ. ಇವಾಗ ಒಂದು ಚಾಕು ತಗೊಂಡು ನೀಟಾಗಿ ಅದನ್ನು ಟ್ರೇಯಿಂದ ಬಿಡಿಸ್ಕೊಳ್ಳೋಣ. ನೋಡಿ ಈ ಥರ ಸುತ್ತ ಕ್ಲೀನಾಗಿ ಇದು ಮಾಡಿಕೊಂಡು ಇವಾಗ ಅನ್ಮೋಲ್ಡ್ ಮಾಡೋಣ. ಈ ಥರ 2 ಸತಿ ಟ್ಯಾಪ್ ಮಾಡಿದ್ರೆ ಅದು ಕಳ್ಕೊಂಡ್ಬಿಡುತ್ತೆ ಒಳಗಡೆನೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಒಂದು ಸ್ವಲ್ಪನೂ ಕೂಡ ಮೆತ್ಕೊಂಡಿಲ್ಲ ನಮಗೆ ಟ್ರೇಗೆ. ಅದಕ್ಕೋಸ್ಕರ ಗ್ರೀಸ್ ಮಾಡ್ಕೋಬೇಕು ನಾವು.
ನೋಡಿ ನಾವು 2 ಅವರ್ಸ್ ಎಲ್ಲ ಕಾದಿಲ್ಲ, ಒಂದು 10-20 ಮಿನಿಟ್ಸ್ಗೆ ಕಟ್ ಮಾಡಿಬಿಡ್ತಿದ್ವಿ, ಅದಕ್ಕೆ ಸರಿಯಾಗಿ ಕಟ್ ಆಗಲಿಲ್ಲ. ನೀವು ಒಂದು 2 ಅವರ್ಸ್ ಆದರೂ ಅದನ್ನು ರೆಸ್ಟ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.